ನಮ್ಮ ಸೂರಿ ಸಂತೆ ಚಾನೆಲ್ನ ನೋಡ್ತಾ ಇರುತ್ತೆ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ಕಾನೂನಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮೊಹಜರ್ ಅಥವಾ ಪಂಚನಾಮೆ ಅಂದ್ರೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಇದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸೋದಕ್ಕೆ ನಮ್ಮ ಜೊತೆ ಇದ್ದರೆ ಖ್ಯಾತ ವಕೀಲರಾದಂಥ ಎಸ್ ರಾಮರಾವ್ ಸರ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಸರ್, ಸೂರಿ ಸಂತೆ ಚಾನೆಲ್ಗೆ ತಮಗೆ ಸ್ವಾಗತ. ಸೂರಿ ಸಂತೆ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಸರ್, ಯಾವುದೇ ಒಂದು ಕೃತ್ಯ ನಡೆದು ಅಲ್ಲಿ ಏನಾದರೂ ಅಪಘಾತ ಸಂಭವಿಸಿದಾಗ ನಾವು ಪೊಲೀಸರ ಬಾಯಲ್ಲಿ ಕೇಳಿರೋಂಥ ಪದ ಪಂಚನಾಮೆ ಮಾಡಬೇಕು ಅಥವಾ ಮೊಹಜರ್ ಮಾಡಬೇಕು ಅಂತ ಪದವನ್ನು ಕೇಳಿರ್ತೀವಿ. ಏನು ಸರ್ ಹಾಗಂದ್ರೆ ಈ ಪಂಚನಾಮೆ ಅಂದ್ರೇನು ಅಥವಾ ಮೊಹಜರ್ ಅಂದ್ರೆ ನೀವೆರಡು ಸೇಮ್ ಪದನ ಅಥವಾ ಬೇರೆ ಬೇರೆನಾ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಈಗ ನಾನು ತಮಗೆ ಹೇಳಬೇಕಾದ ವಿಷಯ ಪಂಚನಾಮ ಅಥವಾ ಪಂಚನಾಮೆ ಅಥವಾ ಮಹಜರ್. ಪಂಚನಾಮ ಅಂದ್ರೆ ಏನು, ಅಂದ್ರೆ ಮಹಜರ್ ಅಂದ್ರೆ ಏನು ಅನ್ನೋದನ್ನ ನಾನು ತಮಗೆ ಹೇಳ್ತೀನಿ. ಈಗಾಗಲೇ ತಾವೊಂದು ಕಂಪ್ಲೇಂಟ್ ಕೊಟ್ಟಿರ್ತೀರ ಪೊಲೀಸ್ ಸ್ಟೇಷನ್. ಏನು, ಇಂತಹ ವ್ಯಕ್ತಿ ಬಂದು ಇಂಥ ಅಡ್ಡ ರಸ್ತೆಯಲ್ಲಿ ಅಥವಾ ಇಂಥ ಮುಖ್ಯ ರಸ್ತೆಯಲ್ಲಿ ಇಂಥವ್ರು ಹೊಡೆದ ಅಂತಾನೋ, ಅಥವಾ ನಿಮ್ಮ ಮನೆಯಲ್ಲಿ ಕಳ್ಳತನ ಆಯಿತು ಅಂತ, ಅಥವಾ ನಿಮ್ಮ ಮನೆಯ ಮುಂದೆ ಒಂದು ಆಕ್ಸಿಡೆಂಟ್ ಅಂದ್ರೆ ಒಂದು ಅಪಘಾತ ಆಯಿತು ಅಂತಾನೋ ಒಂದು ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಪೊಲೀಸವರು ತಕ್ಷಣವೇ ಅಂತ FIR ರಿಜಿಸ್ಟರ್ ಮಾಡಿ ಆ ಕಂಪ್ಲೇಂಟ್ ಕೊಟ್ಟಂತಹ ವ್ಯಕ್ತಿಯನ್ನು ಕೇಳಿ ಆ ಸ್ಥಳವನ್ನ ತೋರಿಸು. ತಕ್ಷಣವೇ ಪೊಲೀಸರು ಆ ಸ್ಥಳಕ್ಕೆ ಬಂದು ಆ ಸ್ಥಳದಲ್ಲಿ ಅಂದ್ರೆ ಆ ಕೃತ್ಯ ನಡೆದ ಸ್ಥಳದಲ್ಲಿ ಒಂದು ದಾಖಲೆಯನ್ನ ಬರೀತಾರೆ. ಅದರಲ್ಲಿ ಸ್ಪಷ್ಟವಾಗಿರುತ್ತೆ ಇಂತಹವರು ಕಂಪ್ಲೇಂಟ್ ಕೊಟ್ಟರು, ಅವರು ಇಂತಹ ಸ್ಥಳವನ್ನ ತೋರಿಸಿದ್ರು, ಇಂತಹ ಸ್ಥಳದಲ್ಲೇ ಈ ಕೃತ್ಯ ಆಗಿದೆ ಅಂತ ಆ ಫಿರ್ಯಾದುದಾರರಾಗಲಿ ಅಥವಾ ಅದನ್ನ ಕಂಡಂತವರಾಗಲಿ ಈ ಸ್ಥಳವನ್ನು ತೋರಿಸಿದ್ರು ಅಂತ ಆ ಪಂಚನಾಮೆಯನ್ನ ಬರೀತಾರೆ. ಜೊತೆಗೆ ಅದರಲ್ಲಿ ಆ ಅಪರಾಧದ ಕುರುಹುಗಳು, ಗುರುತುಗಳು, ಆ ಸ್ಥಳದಲ್ಲಿ ಏನೇನ್ ಬೆಳೆಯಿತು, ಏನೇನ್ ಕಾಣಿಸ್ತಾ ಇದೆ, ಮತ್ತೆ ಅಲ್ಲಿ ಅಕ್ಕಪಕ್ಕ ಮನೆಗಳಿದ್ಯಾ ಇಲ್ವಾ, ಅಥವಾ ಅಲ್ಲಿ ಕಾಡು ಅಥವಾ ಮರಗಳೇನಾದ್ರು ಇದೆಯಾ, ಅಥವಾ ಅಲ್ಲಿ ದೀಪದ ಬೆಳಕು ಇದೆಯೋ ಇಲ್ವೋ ಅಂತ ಒಂದು ದಾಖಲೆಯನ್ನ, ಒಂದು ಬರವಣಿಗೆಯನ್ನ ಬರೀತಾರೆ. ಕಾನೂನು ಏನ್ ಹೇಳುತ್ತೆ ಅಂದ್ರೆ ಆ ತರ ಪಂಚನಾಮೆಯನ್ನು ಬರೆದಾಗ ಅಲ್ಲ ಸ್ಥಳೀಯರನ್ನ, ಮುಖ್ಯವಾಗಿ ಇಬ್ಬರು ಸ್ಥಳೀಯ ಗಣ್ಯ ವ್ಯಕ್ತಿಗಳ ಸಹಿಯನ್ನ ಅಂತ ಪಂಚನಾಮೆಗೆ ಪಡಿಬೇಕು ಅಂತ ಕಾನೂನು ಇರುತ್ತೆ. ಆ ಗಣ್ಯ ವ್ಯಕ್ತಿಗಳು ಆ ಕೃತ್ಯವನ್ನ ನೋಡ್ಬೇಕಾಗಿಲ್ಲ. ಪೊಲೀಸಿನವರು ಬಂದು ಮಹಜರನ್ನ ಅಥವಾ ಆ ಪಂಚನಾಮೆಯನ್ನ ಬರೆದಾಗ ಅವರಲ್ಲಿ ಇರಬೇಕು. ಅವರು ಘಟನೆ ನೋಡಿದ್ರು ಪರವಾಗಿಲ್ಲ, ನೋಡಿದ್ರು ಪರವಾಗಿಲ್ಲ. ಅಂದ್ರೆ ಪಂಚನಾಮೆಗೆ ಸಹಿ ಮಾಡುವಂತಹ ವ್ಯಕ್ತಿಗಳು ಕೃತ್ಯ ನಡೆದ ಸ್ಥಳದಲ್ಲಿ ಪಂಚನಾಮೆ ಮಾಡಿದಾಗ ಅವರು ಆ ಕೃತ್ಯ ನೋಡಿರ್ಲೇಬೇಕು ಅಂತ ಕಾನೂನೇನೂ ಇಲ್ಲ. ಇದು ಕೃತ್ಯ ನಡೆದ ಸ್ಥಳದ ಪಂಚನಾಮೆ ಅಂದ್ರೆ ಇಂಗ್ಲಿಷಲ್ಲಿ ಸ್ಪಾಟ್ ಮಹಜರ್ ಅಥವಾ ಕ್ರೈಮ್ ಸೀನ್ ಅಂತ ನಾವು ಕರಿತೀವಿ. ಈಗ ಮತ್ತೊಂದು ಪಂಚನಾಮೆ ಯಾವುದು? ಪಂಚನಾಮೆಯಲ್ಲಿ ಇನ್ನೊಂದು ವಿಧ ಅಮಾನತ್ತು ಪಂಚನಾಮೆ. ಈ ಅಮಾನತ್ತು ಪಂಚನಾಮೆ ಯಾವಾಗ ಬರುತ್ತೆ ಅನ್ನೋದು ಒಂದು ಪ್ರಶ್ನೆ. ಈಗಾಗಲೇ ನಾನು ತಮ್ಗೆ ಹೇಳಿದ್ದೀನಿ, ಹಲವಾರು ಪ್ರಕರಣಗಳಲ್ಲಿ ಪೊಲೀಸಿನವರು ಒಬ್ಬ ಕಳ್ಳನನ್ನ ಹಿಡಿದಾಗ ಆ ಕಳ್ಳನ ವಶದಲ್ಲಿ ಹಲವಾರು ಕೃತ್ಯಕ್ಕೆ ಸಂಬಂಧಪಟ್ಟ ವಸ್ತುಗಳು ಅವನ ಜೋಬಿನಲ್ಲಿರ್ಬೋದು, ಅಥವಾ ಅವರ ಮನೆಯಲ್ಲಿರ್ಬೋದು, ಅಥವಾ ಆತ ಎಲ್ಲರೂ ಬಚ್ಚಿಟ್ಟಿರ್ಬೋದು. ಅಂತಹ ಸ್ಥಳಕ್ಕೆ ಪೊಲೀಸಿನವರು ಅಂತಹ ಕಳ್ಳನನ್ನ ಅಥವಾ ಅಂತ ಆರೋಪಿಯನ್ನ ಕರ್ಕೊಂಡು ಹೋದಾಗ ಆತ ತೋರಿಸ್ತಾರೆ, ನೋಡಿ ಇದೇ ಮಾರಕಾಸ್ತ್ರಗಳಿಂದ ನಾನು ಫಿರ್ಯಾದುದಾರರಿಗೆ ಹೊಡೆದೆ ಅಂತನೋ, ಅಥವಾ ಇದೇ ನಾನು ಕಳ್ಳತನ ಮಾಡಿರುವ ವಸ್ತು ಅಂತ ತೋರಿಸ್ತಾರೆ. ಅಂತಹ ಸ್ಥಳದಲ್ಲಿ, ಅಂತಹ ಸಂದರ್ಭದಲ್ಲಿ ಪೊಲೀಸಿನವರು ಒಂದು ದಾಖಲೆಯನ್ನ ಬರೀತಾರೆ.
ಇದೆ ಅಮಾನತ್ತು ಪಂಚನಾಮೆ. ಅಂದ್ರೆ ಅಮಾನತ್ತು ಪಂಚನಾಮೆಯಲ್ಲಿ ಪೊಲೀಸರವರು ತಾವು ಕಳ್ಳನಿಂದ ಆಗಲಿ ಅಥವಾ ಆರೋಪಿಯಿಂದ ಆಗಲಿ ಅಥವಾ ಆ ಸ್ಥಳದಿಂದ ವಶಪಡಿಸಿಕೊಂಡುವಂತಹ ಮಾಲುಗಳ ವಿವರಣೆಯನ್ನ ಅಲ್ಲಿ ಬರೆದಿದ್ದಾರೆ. ಇದು ಅಮಾನತು ಪಂಚನಾಮೆ. ಇದಕ್ಕೂ ಸಹ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಸ್ಥಳೀಯ ಇಬ್ಬರು ಗಣ್ಯ ವ್ಯಕ್ತಿಗಳ ಸಹಿಗಳನ್ನ ಪಡೆಯಬೇಕು ಅಂತ ಕಾನೂನು ಇರುತ್ತೆ. ಅದಕ್ಕೆ ಪೊಲೀಸರು ಎಲ್ಲೇ ನೀವು ಪಂಚನಾಮೆ ಬರೆದಾಗ ಅಲ್ಲಿ ಸ್ಥಳೀಯರನ್ನ, ಅಲ್ಲಿ ಅಕ್ಕಪಕ್ಕ ಮನೆಗಳ ವಾಸಿಗಳನ್ನ ಅಥವಾ ಅಕ್ಕಪಕ್ಕ ಅಂಗಡಿಗಳ ವಾಸಿಗಳನ್ನ ಕರೆದು ಅಂತಹ ಪಂಚನಾಮೆಗೆ ಸಹಿಯನ್ನ ಪಡಿತಾರೆ. ಇದು ಅಮಾನತ್ತು ಪಂಚನಾಮೆ ಅಂದ್ರೆ ರಿಕವರಿ ಮರ್ಡರ್ ಅಂತ ನಾವು ಕರಿತೀವಿ. ಸೊ ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ spot merger and recovery merger. In the case of the spot merger, the police will draw the merger on the spot, on the crime spot, without recovering any article. But in the case of the recovery panchanaama, or in the case of the recovery merger, ಪೊಲೀಸನವರು ಅಲ್ಲಿ ಅಂತ ಸ್ಥಳದಲ್ಲಿ ರಿಕವರಿ ಅಂದ್ರೆ ಕೆಲವು ವಸ್ತುಗಳನ್ನ ವಶಪಡಿಸ್ಕೊಳ್ತಾರೆ. ಇದು ಅಮಾನತು ಪಂಚನಾಮೆ. ಅಂದ್ರೆ ವಸ್ತುಗಳನ್ನ ಅಮಾನತುಪಡಿಸಿಕೊಂಡಾಗ ಪೊಲೀಸಿನವರು ಬರೆಯುವುದೇ ಅಮಾನತು ಪಂಚನಾಮೆ. ಆದ್ರೆ ಕಾನೂನು ಏನ್ ಹೇಳುತ್ತೆ ಅಂದ್ರೆ ದಿಸ್ ಇಸ್ ನಾಟ್ ಎ ಸಬ್ಸ್ಟೆನ್ಶಿಯೇಟ್ ಎವಿಡೆನ್ಸ್. ಅಂದ್ರೆ ಇದು ದೃಢವಲ್ಲ, ಇದು ಗಟ್ಟಿಯಾದ ಸಾಕ್ಷ್ಯ ಅಲ್ಲ ಅಂತ ಕಾನೂನು ಹೇಳುತ್ತೆ. ಮತ್ತೆ ಇದು ಒಂದು ಸಪೋರ್ಟಿವ್ ಎವಿಡೆನ್ಸ್ ಅಂದ್ರೆ ಒಂದು ಸಹಾಯಕವಾಗುವ ಆರೋಪಿಯ ಮೇಲೆ ಆರೋಪವನ್ನು ಹೊರಿಸಿದಾಗ ಪೊಲೀಸಿನವರಿಗೆ ಅಥವಾ ಅಭಿಯೋಜಕರಿಗೆ ಅಥವಾ ಪ್ರಾಸಿಕ್ಯೂಷನ್ ಅವರಿಗೆ ಇದು ಸಹಾಯವಾಗುವಂತಹ ಒಂದು ಸಾಕ್ಷ್ಯ ಅಂತ ಕಾನೂನು ಹೇಳುತ್ತೆ. ಅಂದ್ರೆ ಯಾವಾಗಲಾಗ್ಲಿ ಸ್ಪಾಟ್ ಮರ್ಜರ್ ಆಗಲಿ ಅಥವಾ ರಿಕವರಿ ಮರ್ಜರ್ ಆಗಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಕ್ಷಣಕ್ಕೆ ಇದರ ಮೇಲೆ ಆರೋಪಿಗೆ ಆರೋಪವನ್ನ ಸಾಬೀತು ಮಾಡುವ ಪ್ರಸಂಗ ಬರುವುದಿಲ್ಲ. ಅಂದ್ರೆ ದಿಸ್ ಇಸ್ ನಾಟ್ ದಿ ಎಂಟೈರ್ಲಿ ಎ ಸೋಲ್ ಎವಿಡೆನ್ಸ್ ಟು ಪ್ರೂವ್ ದಿ ಗಿಲ್ಟ್ ಅಗೇನ್ಸ್ಟ್ ದಿ ಅಕ್ಯೂಸ್ಡ್. ಇಟ್ ಈಸ್ ಓನ್ಲಿ ಎ ಸಪೋರ್ಟಿವ್ ಎವಿಡೆನ್ಸ್ ಫಾರ್ ದಿ ಪ್ರಾಸಿಕ್ಯೂಷನ್ ಅಗೇನ್ಸ್ಟ್ ದಿ ಅಕ್ಯೂಸ್ಡ್. ಸೊ ದಿಸ್ ಇಸ್ ನಾಟ್ ಎ ಸಬ್ಸ್ಟ್ಯಾನ್ಶಿಯೇಟಿವ್ ಎವಿಡೆನ್ಸ್. ಅಂದ್ರೆ ಇದು ದೃಢವಲ್ಲದ ಗಟ್ಟಿಯಲ್ಲದ ಒಂದು ಸಾಕ್ಷ್ಯ ಅಂತ ಕಾನೂನು ಹೇಳುತ್ತೆ. ಅಂದ್ರೆ ಇದು ಬಲವಾದ ಸಾಕ್ಷ್ಯ ಅಲ್ಲ ಅಂತ ಕಾನೂನು ಹೇಳುತ್ತೆ. ಮತ್ತೆ ವೀಕ್ಷಕರೇ, ಹೆಚ್ಚು ಹೆಚ್ಚಿನ ಸುದ್ದಿಗಳಿಗಾಗಿ ಸರ್, ಈಗ ಆ ಇನ್ಸಿಡೆಂಟ್ ಅಥವಾ ಏನಂತ ಅಲ್ಲ ಅಲ್ಲ ಅಪಘಾತ ನಡೆದ ಸ್ಥಳಕ್ಕೆ ಕೃತ್ಯ ನಡೆದ ಸ್ಥಳ, ಓಕೆ, ಕ್ರೈಮ್ ಸ್ಪಾಟ್. ಓಕೆ ಸರ್, ಇವಾಗ ಆ ಕೃತ್ಯ ನಡೆದ ಸ್ಥಳಕ್ಕೆ ಅಥವಾ ಕ್ರೈಮ್ ಸ್ಪಾಟ್ ಅಲ್ಲಿ ಸುತ್ತಮುತ್ತ ಎಲ್ಲಾದ್ರೂ ಸಿಸಿ ಕ್ಯಾಮ್ರಾ ಇದ್ರೆ ಅದ್ರ ಫುಟೇಜ್ ಅನ್ನು ಕೂಡ ಈ ಪಂಚನಾಮೆ ಅದಕ್ಕೆ ಒಳಪಡುತ್ತಾ ಹೇಗ್ ಸರ್ ಅದು? ಸರಿ ಸರ್, ತಾವು ಕೇಳೋದೇನು ಅಂದ್ರೆ ಈ ಕೃತ್ಯ ನಡೆದಂತಹ ಸ್ಥಳದಲ್ಲಿ ಒಂದು ವೇಳೆ ಸಿಸಿಟಿವಿ ಇದ್ರೆ ಏನು ಅಂತ ತಾವು ನೋಡಿ. ಸಿಸಿಟಿವಿಯನ್ನ ಫುಟೇಜ್ ಅನ್ನ ತಕೊಂಡು ಅದನ್ನ ಈ ಕೃತ್ಯಕ್ಕೆ ಒಂದು ಸಾಕ್ಷಿ ತರ ಉಪಯೋಗಿಸದೆ ಬೇರೆ ಒಂದು ಎವಿಡೆನ್ಸ್. ಪೊಲೀಸಿನವರು ಆ ಸ್ಪಾಟ್ ಅಲ್ಲಿ, ಆ ಕ್ರೈಮ್ ಸ್ಪಾಟ್ ಅಲ್ಲಿ ಬರೆಯುವಂತಹ ಪಂಚನಾಮ ಏನಿದೆ ಅದೇ ಬೇರೆ. ಅಂದ್ರೆ ನಾವು ಹೇಳೋದು ಅಂತ ಸಿಸಿಟಿವಿನ ಫುಟೇಜ್ ಆಗಿ ಪೊಲೀಸಿನವರು ವಶಪಡಿಸಿಕೊಂಡ್ರೆ ಈ ಪಂಚನಾಮೆಯನ್ನ ಬರುವ ಅವಶ್ಯಕತೆ ಇದೆಯಾ ಅಥವಾ ಇಲ್ವಾ ಅನ್ನೋದು ತಮ್ಮ ಪ್ರಶ್ನೆ. ಆದ್ರೆ ಕಾನೂನು ಹೇಳುತ್ತೆ ಸಿಸಿಟಿವಿ ಫುಟೇಜ್ ಅನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲೇಬೇಕಾಗಿತ್ತು ಅಂತ ಕಾನೂನು ಹೇಳೋದಿಲ್ಲ. ಅದರ ಬದಲು ಕಾನೂನು ಅಂತಹ ಸಂದರ್ಭದಲ್ಲಿ ಒಂದು ಪಂಚನಾಮೆಯನ್ನ ಬರೆಯಬಹುದಾಗಿತ್ತು, ಅದಕ್ಕೆ ಅಕ್ಕಪಕ್ಕದವರ ಸಹಿಗಳನ್ನ ತೆಗೆದುಕೊಳ್ಳಬಹುದಾಗಿತ್ತು ಅಂತ ಕಾನೂನು ಹೇಳುತ್ತೆ ಹೊರತು ಸಿಸಿಟಿವಿನ ಅಥವಾ ಸಿಸಿಟಿವಿಯ ಫುಟೇಜ್ ಅನ್ನ ಅಥವಾ ಸಿಸಿಟಿವಿಯ ಫುಟೇಜ್ ಅನ್ನ ಇಂತಹ ಸಂದರ್ಭದಲ್ಲಿ ಹಾಜರುಪಡಿಸಬೇಕಾಗಿತ್ತು ಅಂತ
ಕಾನೂನು ಹೇಳೋದಿಲ್ಲ. ಧನ್ಯವಾದಗಳು ಸರ್. ನಿಮ್ಮ ಎಲ್ಲ ಮಾಹಿತಿಗಾಗಿ ನಮ್ಮ ವೀಕ್ಷಕರಿಗೆ ಇದ್ದಂತಹ ಗೊಂದಲವನ್ನು, ಅಂದರೆ ಪಂಚನಾಮೆ ಅಥವಾ ಮೊಹಜ್ಜರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಇದ್ದಂಥ ಗೊಂದಲವನ್ನು ನಿವಾರಣೆ ಮಾಡಿದಿರಿ. ಅದಕ್ಕೆ ನಮ್ಮ ಸೂರಿ ಸಂತೆ ಚಾನೆಲ್ನ ಪರವಾಗಿ ಮತ್ತು ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಪ್ರಿಯ ವೀಕ್ಷಕರೇ, ಹೆಚ್ಚು ಹೆಚ್ಚಿನ ಕಾನೂನಿನ ಮಾಹಿತಿಗಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನೆಲ್ನ. ನಿಮ್ಮ ರಾಮರಾವ್, ನಿಮ್ಮ ವಕೀಲ. ನಮಸ್ಕಾರಗಳು. ನೋಡಿದ್ರಲ್ಲ ಆದ್ಮೇಲೆ ಪಂಚನಾಮೆ ಅಥವಾ ಮೊಹಜ್ಜರ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಸೊ ಹೀಗೆ ಕಾನೂನಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ತಾವು ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಸೊ ಮತ್ತೊಂದು ಕಾರ್ಯಕ್ರಮವನ್ನು ತಮಗೆ ತರ್ತೀವಿ. ಸೊ ಅಲ್ಲಿ ತನಕ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.